ಹಾಯ್ ಫ್ರೆಂಡ್ಸ್, ಅಸ್ಸಲಾಮ್ ಅಲೈಕುಮ್. ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ್? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಚಿಕನ್ ಗ್ರೇವಿ ಮಾಡ್ತಾ ಇದ್ದೀವಿ. 1.5 kg ಚಿಕನ್ ಇದೆ. ಇದನ್ನು ತೊಳೆಯೋಕ್ಕೆ ಚಿಕನ್ ಕ್ಲೀನ್ ಮಾಡಿಬಿಟ್ಟು ಈರುಳ್ಳಿ ಹಾಕಿ ನೀರಿಗೆ ಹಾಕಿ ನೆನೆಸಿದ್ದೀನಿ. ಇದನ್ನು ಮಾಡೋದು ಯಾವ ಥರ ಅಂದರೆ ಎಲ್ಲರೂ ಮಾಡ್ತಾರೆ, ನಾವು ಇವತ್ತು ವೆರೈಟಿ ಥರ ಮಾಡ್ತೀವಿ, ತೋರಿಸ್ತೀನಿ. ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ತೆಂಗಿನಕಾಯಿ, 2 ಟೊಮೊಟೊ ಅಷ್ಟೇ ಸಾಕು ಫ್ರೆಂಡ್ಸ್. ಇದನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಟೇಬಲ್ ಸ್ಪೂನ್ ಹಾಕ್ಬಿಟ್ಟು ಮಿಕ್ಸಿಗೆ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಸಾಂಬಾರು ಮಾಡೋವಾಗ ನಿಮ್ಗೆ ತೋರಿಸ್ತೀನಿ, ಓಕೆನಾ? ನೋಡಿ ಫ್ರೆಂಡ್ಸ್, ಚಿಕನ್ ಗ್ರೇವಿ ಮಾಡೋದಕ್ಕೆ ಗ್ಯಾಸ್ ಆನ್ ಮಾಡಿದ್ದೀನಿ, ಕುಕ್ಕರ್ ಇಟ್ಟಿದ್ದೀನಿ. ಸ್ವಲ್ಪ ಬಿಸಿ ಆಗಲಿ, ಎಣ್ಣೆ ಸ್ವಲ್ಪ ಹಾಕೋಣ. ಇದಕ್ಕೆ ಸಾರು ಮಾಡಲಿಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತೀನಿ ಅಷ್ಟೇ. ಸ್ವಲ್ಪ ಬಿಸಿ ಆಗಲಿ ಫ್ರೆಂಡ್ಸ್. ನೋಡಿ, ಬಿಸಿ ಆಗ್ತಾ ಇದೆ. ನೋಡಿ, ಬಿಸಿ ಆಗ್ತಾ ಇದೆ ಕುಕ್ಕರು. ಬಿಸಿ ಆಗಿದೆ. ಇಲ್ಲ, ಇನ್ನು ಸ್ವಲ್ಪ ನೀರಿದೆ. ತೊಳ್ಕೊಂಡು ಬಂದೆ ಕುಕ್ಕರು, ಸ್ವಲ್ಪ ನೀರಿದೆ, ಸ್ವಲ್ಪ ಬಿಸಿ ಆಗಲಿ. ನೋಡಿ, ಬಿಸಿ ಆಗ್ತಾ ಇದೆ ಕುಕ್ಕರು. ಬಿಸಿ ಆಯಿತು. ಈಗ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ಎಣ್ಣೆ ಸಾಕು. ಎಣ್ಣೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಸ್ವಲ್ಪ ಈರುಳ್ಳಿ ಹಾಕ್ತೀನಿ. ಇದಕ್ಕೆ 1 ಗಡ್ಡೆ ಅಷ್ಟು ಈರುಳ್ಳಿ. ಗಡ್ಡೆ ಈರುಳ್ಳಿ ಹಾಕಿದ್ದೀನಿ. ಆಯ್ತು ನೋಡಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ಚಿಕನ್ ಸೇರಿಸ್ತೀನಿ. ನಾನು ಚಿಕನ್ ಸೇರಿಸ್ತಾ ಇದ್ದೀನಿ. ನೋಡಿ, ಚಿಕನ್ ಹಾಕ್ತಾ ಇದ್ದೀನಿ. ಇವಾಗ ಚೆನ್ನಾಗಿ 3 ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡು ಬಂದೆ. 1.5 kg ಚಿಕನ್ ಇದೆ ನೋಡಿ. ಲೆಗ್ ಪೀಸು ಒಂದು, ನಮ್ಮ ಮನೇಲಿ 2 ಮಕ್ಕಳು ಇರೋದು, ಇದೊಂದು 2 ಲೆಗ್ ಪೀಸ್ ಹಾಕಿದ್ದೀನಿ. ನೋಡಿ, 1.5 kg ಇದೆ ಚಿಕನ್ನು. ನೀರೆಲ್ಲ ಚೆನ್ನಾಗಿ ಅದೇ ಬಿಟ್ಕೊಳುತ್ತೆ. ಏನು ನೀರು ಹಾಕೋದಿಲ್ಲ ಇವಾಗಲೇ, ಮತ್ತು ಆಮೇಲೆ ಹಾಕ್ತೀನಿ ನೀರು. ಅದೇ ಹಾಕಿದ್ದೀನಿ. ನೋಡಿ, ಸ್ವಲ್ಪ ಕಲಿಸ್ಬೇಕು. ಬಿಸಿಲ್ಗೆ ಇಡಲ್ಲ ನಾನು ಇದನ್ನ. ಇವಾಗ ಇದಕ್ಕೆ ಸ್ವಲ್ಪ ಕಲ್ಲುಪ್ಪು ಹಾಕ್ತಾ ಇದ್ದೀನಿ. ನೋಡಿ, ರುಚಿಗೆ ತಕ್ಕಷ್ಟು ಕಲ್ಲುಪ್ಪು. ಮತ್ತೆ ಸಾಂಬಾರು ಆದ್ಮೇಲೆ ಮತ್ತೆ ಬೇಕಾದ್ರೆ ಹಾಕ್ಬೋದು ಇದಕ್ಕೆ. ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ನೋಡಿ, ಒಂದು 1/2 ಟೇಬಲ್ ಸ್ಪೂನ್ ಅರಿಶಿನ ಪುಡಿ ಅಷ್ಟೇ, ಮುಗೀತು. ಈಗ ಸ್ವಲ್ಪ ಹೊತ್ತು ಬಿಟ್ಬಿಡ್ತೀನಿ, ಪ್ಲೇಟ್ ಮುಚ್ಚಿಬಿಟ್ಟು. ನೋಡಿ, ಇದಕ್ಕೆ ಮಸಾಲೆ ಎಲ್ಲ ಸೇರಿಸಿದ್ದೀನಿ. ಇನ್ನು ಸ್ವಲ್ಪ ಮಸಾಲೆ ಸೇರಿಸೋದಿದೆ, ಬ್ಯಾಲೆನ್ಸ್ ಇದೆ, ಅದನ್ನು ಹೇಳ್ತೀನಿ ನಾನು. ನೋಡಿ, ಚಿಕನ್ನು ಸಾಂಬಾರು ಬೇಯ್ತಾ ಇದೆ. ಯಾವುದೇ ಸಾಂಬಾರಲ್ಲಿ ಆಲೂಗಡ್ಡೆ ಹಾಕಿದ್ರೆ ತುಂಬ ಟೇಸ್ಟ್ ಇರುತ್ತೆ. ಬಟ್ ಅಂದರೆ ಆಲೂಗಡ್ಡೆ ಅಂದರೆ ನನಗೆ ತುಂಬ ಇಷ್ಟ ಫ್ರೆಂಡ್ಸ್. ನೋಡಿ, ಹಾಕ್ತಾ ಇದ್ದೀನಿ ನಾನು. ಚಿಕನಲ್ಲಿ ಆಲೂಗಡ್ಡೆ ಏನಕ್ಕೆ ಅಂದ್ಕೊಳ್ಬೋದು, ಬಟ್ ನನಗಿಷ್ಟ, ಅದಕ್ಕೆ ಸೇರಿಸ್ತಾ ಇದ್ದೀನಿ ನಾನು. ಏನೇ ಇದ್ರೂ, ಮಟನ್ ಇರಲಿ, ಚಿಕನ್ ಇರಲಿ, ಏನೇ ಇಟ್ಟರು ನನ್ನ ಆಲೂಗಡ್ಡೆ ಫೇವ್ರೇಟ್. ನಂದು ಆಲೂಗಡ್ಡೆ ನಾನು ಸೇರಿಸ್ತೀನಿ.
ನೋಡಿ, ಇದಕ್ಕೆ 2 ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ. ನಾವು ಮನೆಯಲ್ಲೇ ಮಾಡಿ ಇಟ್ಕೊಂಡಿರೋದು ಇದು. ಈಗ ಬೆಳ್ಳುಳ್ಳಿ ರೇಟ್ ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು ಲಾಸ್ಟ್ ಟೈಮ್ ತಂದಾಗ ನಾನು ಮಾಡಿ ಇಟ್ಟಿದ್ದೆ, ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಖಾರ ಹಾಕ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿನೂ ಹಾಕಿದ್ದೀನಿ ಆಗಲೇ ಮಿಕ್ಸಿಯಲ್ಲಿ. ನೋಡಿ, ಇದನ್ನು ಮನೆಯಲ್ಲೇ ಮಾಡೋದು ನಾವು, ಹೋಮ್ ಮೇಡು. ಖಾರದ ಪುಡಿನೂ ಖಾರದ ಪುಡಿ ಹಾಕ್ತೆ. ಸ್ವಲ್ಪ ಧನಿಯಾ ಪುಡಿ ಹಾಕ್ತೀನಿ. ಸ್ವಲ್ಪ 2 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಹಾಕ್ತಾ ಇದ್ದೀನಿ. ನೋಡ್ತಿದ್ದೀರಾ ನೀವು, ಒಂದು ನೋಡಿ, ಇನ್ನು ಸ್ವಲ್ಪ ಟೇಸ್ಟ್ಗೆ ಎಷ್ಟು ಬೇಕೋ ನಮ್ಗಷ್ಟು ಅಷ್ಟು ಆಯಿತು. ಮತ್ತು ಬ್ಲ್ಯಾಕ್ ಪೆಪ್ಪರ್ ಪೌಡ್ರು ಎಲ್ಲ ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀನಿ ನಾನು. ಸಮಯಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಎದ್ದು ಮಕ್ಕಳು ರೆಡಿ ಮಾಡೋದು ಅದು ಇದು ಇದ್ದೇ ಇರುತ್ತೆ ಕೆಲಸ. ಹಂಗನ್ಬಿಟ್ಟು ನಾನು ಫ್ರೀ ಇರೋ ಟೈಮಲ್ಲಿ ಎಲ್ಲ ನನಗೆ ಯಾವ್ಯಾವ್ದು ಬೇಕೋ ಅಡುಗೆ ಸಾಮಾನು ಎಲ್ಲನೂ ಕ್ಲೀನ್ ಮಾಡಿ ಫ್ರೆಶ್ ಮಾಡಿ ಇಟ್ಕೊಂಡಿರ್ತೀನಿ ನಾನು. ಈಗ ಎಲ್ಲ ಆಯ್ತು. ಇದಕ್ಕೆ ಇನ್ನೇನು ಹಾಕಂಗಿಲ್ಲ. ಉಪ್ಪು ಬೇಕಾದ್ರೆ ನಾವು ಲಾಸ್ಟಲ್ಲಿ ಹಾಕ್ಕೊಬೋದು. ನೋಡ್ತಿದ್ದೀರಾ ನೀವು ಎಷ್ಟು ಚೆನ್ನಾಗಿ ಆಗ್ತಿದೆ ಅಂದರೆ. ಸ್ಮೆಲ್ ಅಂತೂ ತುಂಬ ಚೆನ್ನಾಗಿ ಬರ್ತಿದೆ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರ್ತಿದೆ ಸ್ಮೆಲ್ಲು. ಈಗಲೇ ಅನ್ನದ ಜೊತೆ ತಿನ್ನೋಣ ಅನ್ನಿಸ್ತಿದೆ, ಆ ಥರ ಇದೆ. ಬಟ್ ತಿನ್ನೋಕ್ಕಾಗಲ್ಲ, ಎಲ್ಲ ಆದಮೇಲೆ ತಾನೇ ತಿನ್ನೋಕ್ಕಾಗೋದು. ಅದಕ್ಕೆ ನೋಡಿ, ನೀರನ್ನ ನಾನು ಸೇರಿಸಿಲ್ಲ ಜಾಸ್ತಿ, ತುಂಬ ಗಟ್ಟಿ ಇದೆ ನೋಡಿ, ಗಟ್ಟಿ ಇದೆ ಸಾರು. ಎಲ್ಲ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಬಿಟ್ಟರೆ ಚಿಕನ್ ಜೊತೆ ಆಲೂಗಡ್ಡೆನೂ ಚೆನ್ನಾಗಿ ಬೆರೆತ್ಕೊಳುತ್ತೆ, ಚೆನ್ನಾಗಿ ಬೇಯೋಕ್ಕೂ ಸಹಕಾರ ಆಗುತ್ತೆ. ನನ್ನ ಕನ್ನಡ ಯಾರಿಗಾದ್ರೂ ಗೊತ್ತಿಲ್ಲ, ಇಲ್ಲ ನನ್ನ ಲ್ಯಾಂಗ್ವೇಜ್ ಯಾರಿಗಾದ್ರೂ ಗೊತ್ತಾಗ್ತಿಲ್ಲ ಅಂದರೆ ಸಾರಿ ಫ್ರೆಂಡ್ಸ್. ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಿಮ್ಮೇನೇ ರೆಸಿಪಿ ಬೇಕಾದ್ರೂ ಕಮೆಂಟಲ್ಲಿ ಹೇಳಿ ಫ್ರೆಂಡ್ಸ್. ನನಗೆ ಆಲೂ ಸಾಂಬಾರ್ ರೆಡಿಯಾಗಿದೆ ನೋಡಿ, ಆಲೂ ಗ್ರೇವಿ ನೋಡಿ. ಸರ್ವ್ ಮಾಡ್ತಾ ಇದ್ದೀನಿ, ಸರ್ವ್ ಬಲ್ಗೆ ಹಾಕ್ಬಿಟ್ಟು. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಚೆನ್ನಾಗಿ ಘಮ 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 ಅಂತ ಸ್ಮೆಲ್ ಬರ್ತಿದೆ. ಚೆನ್ನಾಗಿದ್ರೆ ಒಂದೇ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ನನ್ನ ವೈವರ್ಸ್ಗೆಲ್ಲ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಒಂದು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ನೋಡಿ ಫ್ರೆಂಡ್ಸ್, ಆಗಲೇ ಚಿಕನ್ ಸುಕ್ಕ ಹೇಳಿದೆಯಲ್ಲ ನೋಡಿ, ಏನೂ ಇಲ್ಲ ಇದಕ್ಕೆ. ನೀರು ಒಂಚೂರು ಹಾಕಂಗಿಲ್ಲ, ಚಿಕನಲ್ಲಿ ಬರೋ ನೀರಲ್ಲೇ ಸರಿ ಹೋಗುತ್ತೆ. ನೋಡ್ತಿದ್ದೀರಾ ನೀವು ಎಷ್ಟು ಚೆನ್ನಾಗಿದೆ ಅಂತ. ಇದು ಅನ್ನದ ಜೊತೆಲೂ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಚೆನ್ನಾಗಿದೆ ಅಂತಂದರೆ ಒಂದೇ ಒಂದು ಲೈಕ್ ಕೊಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಓಕೆ, ಬಾಯ್ ಬಾಯ್.